ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಯಲ್ಲಿ ಬರುವಂಥ ಎಮ್ ಎಲ್ ಎಗಳು ಮಾತಾಡಕ್ಕೆ ಕೊಡಬೇಕು ಬೇಡ. ಅಲ್ಲಿ ಎಮ್ ಎಲ್ ಎಗಳು ಮಾತಾಡ್ಸೋಕೆ ಕೊಡೋದಿಲ್ಲ, ಹೊರಗಿನ ಬಂದಿದ್ದು ಏನು ಮಾತಾಡ ಇವ್ನು ಯಾರು ಮಾತಾಡ್ತಾರೆ ಹೂ ಬೇರ್ಸಿ ಮಾತಾಡೋ ನಿಮ್ಮ ಮಾತಾಡ್ತಾರೆ ಅಂತಂದ್ರೆ ಅಲ್ಲಿ ಕರಾವಳಿ ಭಾಗದ ನಾಯಕತ್ವದಲ್ಲಿ ಸಭೆ ಮಾಡೀರಿ, ಪೆಂಡಾಲ್ ಹೊಡೆದವ್ರವ್ರೆ, ನೀರು ಕೊಟ್ಟವ್ರವ್ರೆ, ಮತ್ತು ಹೋಗಿ ಅವ್ರನ್ನೇ ಭಾಷಣ ಕೊಡೋದಿಲ್ಲ ಅಂದ್ರೆ ಮತ್ತೆ ಹೆಂಗೆ ಅಲ್ಲಿ ಹಿಂದುತ್ವದ ಗಟ್ಟಿ ಇದು ಕರಾವಳಿಯಾಗಂತೂ ಪಾಪ ಹಿಂದೂಗಳು ಎಷ್ಟು ಡೇಂಜರ್ನಾಗ ಅವ್ರು ಜೀವನ ಮಾಡ್ತಾರೆ ಅಲ್ಲಿ ಹಿಂದೂ ಕಾರ್ಯಕರ್ತರು. ಅವ್ರಿಗೆ ಅವಕಾಶ ಕೊಡ್ಲಾರ್ದೇ ಯಾರ್ಯಾರು ಕತ್ತಿ ಹೊಡಿತಾರೆ. ನಿಮ್ಗೆ ಯಾರು ಭಾಷಣಕ್ಕೆ ಯಾರು ಚಪ್ಪಾಳೆ ಹೊಡ್ಯಾರೇ ಇಲ್ಲ. ಅದಕ್ಕೆ ಒಬ್ರು ಹಾರಿ ಮನೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿ ಆಳಂದದಾಗ ನರೇಂದ್ರ ಮೋದಿ ಅವ್ರ ಕಾರ್ಯಕ್ರಮ ಮಾಡ್ಯಾನ್ರಿ ಇದೇಂದ್ರ ಒಂದು 4-5 ಮಂದಿ ಕೂಡ್ಸಿ ಅದನ್ನೇ ಎಲ್ಲ ಕಡೆ ಹಾಕ್ಲಕತ್ತಾರೆ. ನಂದಕ್ಕೆ ಅದನ್ನು ಟ್ಯಾರಿ ಮಾಡ್ತಾರೆ. ನಂದು ರಾಯಚೂರ್ದು ಒಂದೇ ನೋಡಿಬಿಟ್ರೆ ಸಾಕು, 70,000 to 80,000 ಜನ ಕುಡಿತು. ನಿನ್ನೆ ಯಾವ್ದು ಮೋಟೆಬೆನ್ನೂರು ಮಲೆಬೆನ್ನೂರ್ನಾಗ 10-12 ಸಾವಿರ ಜನ ಕುಡಿತು. ಮೈಕಿಗೆ ಕಿತ್ಕೊಂಡು ಹೋಗಿದ್ರು ಹೋಗತ್ತೆ.